ಜನ ವಿರೋಧ ಇದ್ರು ನಾನ್ ನಂಬಿದ್ದದ್ದು ಯಾರನ್ನಂದ್ರೆ ನಿಮ್ಮನ್ನ. ಪಾಪ నిమ్ಗೂ ಏನೋ ಬೇಸರ ಆಯ್ತು. ఉన్నిలే అక్కడ పోతాడు స్వామి, మళ్ళా వస్తాడు. ఈ పద్య ఏమిస్తుంది, ఈ పద్య ఇంతేనేంప, ఇంకేం లేదేంప ಅಂತ. ಡಿಸಿಸಿ ಬ್ಯಾಂಕ್ ಇಲ್ಲೇ ಸುಮಾರು ಸಭೆಗಳು ಮಾಡಿ ಹಣ ಹಂಚಿದ್ವಿ. ನೀನ್ ಡೈರೆಕ್ಟರ್ ಆಗಿದ್ದೆ, ನೀವು ಡೈರೆಕ್ಟರ್ ಆಗಿದ್ದೆ, ಯಾಕೋ ಅದನ್ನ ಹೇಳ್ತಾ ಇಲ್ಲ. ಅವರು ಮಹಾನ್ ಭಾವರು, ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರು. ದೈವ ಸಮಾನ ಶ್ರೀಕೃಷ್ಣ ಪರಮಾತ್ಮ, ವಿಷ್ಣು, ಮಹೇಶ್ವರ ಇವರೆಲ್ಲ ಆದ್ಮೇಲೆ ನಮ್ಮನ್ನೆಲ್ಲ ಮನುಕುಲನ್ನು ಉದ್ಧಾರ ಮಾಡಕ್ಕೆ ಭೂಮಿ ಮೇಲೆ ಜನ್ಮ ತಾಳಿದ ಮಹಾನ್. ಎಲ್ಲ ಇಡೀ ಸಭೆಯೆಲ್ಲ ಆತನ ಪಾದಗಳಿಗೆ ನಮಿಸ್ಬೇಕು. ಆತನ ಉಪಕಾರ, ಆತನ ಸೇವೆ, ಆತನ ಗುಣ. ಓಹ್ ಭಗವಂತ, ಮಹಾತ್ಮ ಗಾಂಧಿನೂ ಇಲ್ಲ, ಸರ್ದಾರ್ ಪಟೇಲು ಇಲ್ಲ, ಭಗತ್ ಸಿಂಗು ಇಲ್ಲ, ಸುಭಾಷ್ ಚಂದ್ರ, ಅವ್ರೆಲ್ಲರಿಗಿಂತ ಮೀರಿದವನು. ನೀವು ಎಲ್ಲ ಆತ ನೆರಳಲ್ಲಿ ಊಟ ಮಾಡ್ಕೊಂಡಿದ್ರಿ ಅಂತ. ಅದಕ್ಕೆ ಮೊದಲು ನಿಮ್ಗೆ ಊಟ ಗೀಟ ಏನಿರ್ಲಿಲ್ಲ, ನೀವ್ ಇರ್ಲಿಲ್ಲ ರೀ. ನಾನು ಅದನ್ನ ಹೇಳ್ತಾ ಇದ್ದೆ, ನಿಮ್ಮನ್ನ ಕೂಡಿಸ್ಕೊಂಡಂಗ ಅಂತೀನ ನಾನು. ಆತರ ಬಿಂಬಿಸ್ಬಿಟ್ಟ ಆತ. 2013 ಆತ ಏನ್ ಮಾಡ್ದ ನಿಮ್ಗೆಲ್ಲ ಗೊತ್ತಿದೆ. ಆಮೇಲೆ ಪ್ರತಿ ಮನುಷ್ಯನಿಗೂ ಕೂಡ ಒಂದು ವೈಯಕ್ತಿಕ ಬದುಕಿರುತ್ತೆ. ನಾನು ಹೇಗೆ ಬದುಕ್ತೀನಿ, ನಾನು ಒಬ್ಬ ಅಂದ್ಕೊಂಡ್ರೆ ಸಾಲದು, ನೀವೆಲ್ಲ ಗಮನಿಸ್ತಾ ಇರ್ತೀರಿ. ಸೋಮಣ್ಣ, ಗಾಂಧಿಯವರಿಗೆ 5 ಜನ ಮಕ್ಕಳು. ಮಹಾತ್ಮ ಗಾಂಧಿ ಅವರಿಗೆ ದೊಡ್ಡ ಮಗನ ಹೆಸರು ಹರಿಲಾಲ್ ಗಾಂಧಿ ಅಂತ. ಗಾಂಧಿ ಅವ್ರಿಗೆ ಗ್ರಾಚಾರ, ಅವನು ಕುಡುಕ ಆಗ್ಬಿಡ್ತಾನೆ, ವ್ಯಸನಿ. ಗಾಂಧಿ ಅವರು ಏನು ಪ್ರಯತ್ನ ಮಾಡಿದ್ರು ಅವನು ಸುಧಾರಿಸಕ್ ಆಗ್ಲಿಲ್ಲ. ಲಾಸ್ಟ್ಗೆ ಗಾಂಧಿ ಅವರು ಹೇಳ್ತಾರೆ, ನನ್ನ ಹೆಣವನ್ನು ಕೂಡ ಅವನು ಮುಟ್ಟಬಾರದು. ಗಾಂಧಿ ಅವರು ಗುಂಡಿಟ್ಟು ಕೊಂದ ಮೇಲೆ ಅವ್ರ ಶವ ಸಂಸ್ಕಾರ ಆಗ್ತಾ ಇದ್ದಾಗ ಅವನ್ ಯಾವ್ದೋ ಹಾಸ್ಪಿಟಲ್ ಅಲ್ಲಿ ಇರ್ತಾನೆ, ಅವನ ಬಾಡಿ ಮುಟ್ಟಕ್ ಬಿಡೋದಿಲ್ಲ. ಇದೆಲ್ಲ ಇತಿಹಾಸ. ಗಾಂಧಿ ಅವ್ರನ್ನ ಕೊಂದವನು ಯಾರು? ಯಾಕೆ ಕೊಂದ ಅವನು? ಏನ್ ಗಾಂಧಿ ಎಲ್ಲಾದ್ರೂ ಕಳ್ತನ ಮಾಡಿದ್ರ? ಯಾರಿಗಾದ್ರೂ ಅನ್ಯಾಯ ಮಾಡಿದ್ರ? ಯಾರಪ್ಪನ ಗಂಟಾದ್ರೂ ತಗೊಂಡೋಗಿದ್ರ? ಅದು ಕೊಂದದ್ದು ಹೇಗೆ? ಸತ್ತಾಗ 86 ವರ್ಷ ವಯಸ್ಸು, ಇಡೀ ಶರೀರ ತೂಕ ಹಾಕಿದ್ರೆ 40 kg ಇಲ್ಲ, ಶರ್ಟು ಇಲ್ಲ, ಒಂದು ಗೋಸಿ, ಒಂದು ಟವಲು. ಅವನ ಹೋಗಿ ಬಗ್ಗೆ ನಮಸ್ಕಾರ ಮಾಡ್ತಾನೆ. ಪಾಪ ಗಾಂಧಿ ಅಮಾಯಕರು, ನಾನು ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾಗಿದ್ನಲ್ಲ ಹಂಗಿದ್ದೋದ್ರು. ಅಯ್ಯೋ, ಯಾವನ ಪಾಪ ಶಿಷ್ಯ ನಮಸ್ಕಾರ ಮಾಡ್ತಾ ಇರ್ತ, ಏನಪ್ಪಾ ಅಂತಂದ್ರೆ ಅವನು ಇಲ್ಲಿ ಇಟ್ಕೊಂಡಿದ್ದ ಪಿಸ್ತು, ಅಂಗೈಯಲ್ಲಿ ಇಟ್ಕೊಂಡು ಡಮ್ 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 ಅಂತ ಬಾರಿಸಿ ಬಿಸಾಕ್ಬಿಟ್ಟ. ನನಗೆ ಜಾಸ್ತಿ ಪ್ರೀತಿ ಮಾಡೋರು, ಹೊಗಳೋರು, ಈ ಬಗ್ಗೆ ನಮಸ್ಕಾರ ಮಾಡೋರು ನೋಡಿದ್ರೆ ಕಟಗಡ ನಡ್ಗೋಗ್ತೀನಿ. ಗಾಂಧಿಗೆ ಬಂದ್ ಗತಿ ನನಗೂ ಬಗ್ತಾರೆ, ನಮಸ್ಕಾರ ಆಗ್ತದೆ. ನಾನು ಸಿದ್ದರಾಮಯ್ಯನವರ ಹುಟ್ಟಿದ ಹಬ್ಬದ ಸಮಾರಂಭದಲ್ಲಿ ದಾವಣಗೆರೆಯಲ್ಲಿ ಬಗ್ಗೆ ನಮಸ್ಕಾರ ಮಾಡೋರು ವಿಚಾರದಲ್ಲಿ ಹುಷಾರಾಗಿರಯ್ಯ, ಗಾಂಧಿ ಗತಿ ನಮಗ್ ಬಂದಾತು. ಇಂದಿರಾ ಗಾಂಧಿ ಹೆಂಗ್ ಸತ್ತಿದ್ದು? ಜ್ವರ ಬಂದಿತ್ತ? ಹಾರ್ಟ್ ಅಟ್ಯಾಕ್? ಆಕ್ಸಿಡೆಂಟ್? ಅಂಗರಕ್ಷಕರು ಅಂದ್ರೆ ಅವರ ಪ್ರಾಣನ ಮಾಡಕ್ಕೆ ಇದ್ದವರು. ಯಾರಿಗೆ ಅನುಮಾನ ಬರುತ್ತೆ? ಇದಕ್ಕೆ ದೇವ್ರ ಆಟ ಅಂತ ಕರೀತಾರೆ. ನಮ್ಮ ಆಟ ನಡೆಯೋದಿಲ್ಲ. ದೇವ್ರು ಇದ್ದಾನ ಇಲ್ವಾ ಅನ್ನೋದಕ್ಕೆ ಇಷ್ಟೇ ಸಾಕ್ಷಿ. ಏನು ರಕ್ಷಣೆ ತಗೋಬಾರ್ದಾಗಿತ್ತು ಇಂದಿರಾ ಗಾಂಧಿ ಅವರು, ಆ ಸಮಯ ಬಂದ್ಬಿಟ್ಟಾಗ, ಹೀಗಾಗ್ಬೇಕು ನೀನು ಅಂತ್ಯ ಅಂತ ಇದ್ದಾಗ, ದೇವ್ರ ನಿರ್ಣಯ ಆಗಿದ್ದಾಗ ಆಗಿದ್ದ. ರಾಜೀವ್ ಗಾಂಧಿ ಅವರು ಪಾಪ